ಸದಲಗಾದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ಶಾಂತಿಯುತ ರ್ಯಾಲಿ ಉಪ ತಹಶೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗೆ ಮನವಿ ಪತ್ರ ಸಲ್ಲಿಕೆ. ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿರುವ ನೀಟ್ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳನ್ನು ತೀವ್ರವಾಗಿ ಖಂಡಿಸಿ ವಿದ್ಯಾರ್ಥಿಗಳ ಹಿತರಕ್ಷಣೆಯ ಉದ್ದೇಶದಿಂದ ಪಟ್ಟಣದಲ್ಲಿ ಶಾಂತಿಯುತ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ಅಂಬೇಡ್ಕರ್ ದ್ವಾರದಿಂದ ಆರಂಭಗೊಂಡ ರ್ಯಾಲಿಯು ದತ್ತಾ ಚೌಕ, ಗಾಂಧಿ ಚೌಕ, ದರ್ಗಾ ಚೌಕ, ಚೆನ್ನಮ್ಮ ವೃತ್ತ ಹಾಗೂ ಛತ್ರಪತಿ ಶಿವಾಜಿ ವೃತ್ತದ ಮೂಲಕ ಸಾಗಿ ಉಪ ತಹಶೀಲ್ದಾರ್ ಕಚೇರಿಯನ್ನ ತಲುಪಿತು. ಬಳಿಕ ಪ್ರತಿಭಟನಾಕಾರರು ಉಪ ತಹಶೀಲ್ದಾರ್ ಪಿಬಿ ಶ್ರೀವಂತ ಅವರ ಮುಖಾಂತರ ಗೌರವಾನ್ವಿತ ರಾಷ್ಟ್ರಪತಿ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಹಾಗೂ ಇಂತಹ ಘಟನೆಗಳು ಮರುಕಳಿಸದಂತೆ ಸೂಕ್ತ ವ್ಯವಸ್ಥೆ ರೂಪಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರಾದ ಸಂತೋಷ್ ನವಲೆ ಹಾಗೂ ಅಬ್ದುಲ್ ಕಲಾಂ ಯುವ ಸಮಾಜ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಅಜರುದ್ದೀನ್ ಶೇಖ್, ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ವರ್ಷಗಟ್ಟಲೆ ಶ್ರಮಪಟ್ಟು ಓದಿದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಕಾಪಾಡುವಂತೆ ಹಾಗೂ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಸ್ಥಳೀಯ ವಿದ್ಯಾರ್ಥಿಗಳು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಅನಿಲ್ ಮಾನೆ, ಸುಮಿಯಾ ಜಮಾದಾರ್, ಆಕಾಶ ಚಿಟನೆಸ್, ಭೀಮಾ ಮಾಳ್ಗೆ, ಹರೀಶ್ ಹಿತ್ತಲ್ಮಣಿ, ವಿಶಾಲ್ ಮೇತ್ರೆ, ಪ್ರವೀಣ್ ಕುರ್ನೆ, ಅಶ್ವಥ್ ಮಾಳ್ಕೇರಿ, ತಿಲಕ್ ಹತ್ತಲ್ಮಣಿ, ರಾಜು ವಾಲಿ, ಸುನಿಲ್ ಬಾಗಡಿ, ನಾಜ್ ಜಮಾದಾರ್, ಆಲಿಯಾ ಮುಲ್ಲಾ, ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷೆ ತಾರಾ ಪಾಟೀಲ್, ಮುಜ್ಮಿಲ್ ಶೇಖ್ ಸೇರಿದಂತೆ ಭೀಮ್ ಆರ್ಮಿ, ರೈತ ಸಂಘಟನೆ, ವಿದ್ಯಾರ್ಥಿ ಪರ ಒಕ್ಕೂಟ, ರಾಣಿ ಚೆನ್ನಮ್ಮ ಮಹಿಳಾ ಸಂಘ ಹಾಗೂ ಸಮಸ್ತ ವಿದ್ಯಾರ್ಥಿ ಬಳಗದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅರುಣ್ ಪ್ರಶಾಪ್ ಅವರ್ ಟಿವಿ, ಬೆಳಗಾವಿ. ಇವತ್ತು ನೀವು ನೋಡಾತೀರಿ ದಿಲ್ಲಿದಾಗ ಏನಾಗತೈತಿ. ದಿಲ್ಲಿದಾಗ ಜಂತರ್ ಮಂತರ್ದಾಗ ಎಷ್ಟೋ ದಿನದಿಂದ ಉಪವಾಸ ಸತ್ಯಾಗ್ರಹ ಮಾಡತ್ತಾರ ವಿದ್ಯಾರ್ಥಿಗಳು. ಅವ್ರಿಗೆ ಯೋಗ್ಯವಾದ ನ್ಯಾಯ ಕೊಡುವವರಾಗಿದ್ದಾರೆ. ಮತ್ತು ವಿದ್ಯಾರ್ಥಿಗಳು ಯಾವ ರೀತಿ ಬಡಿಯಾತಾರ ಅಂದ್ರೆ ಟೆರರಿಸ್ಟ್ ತರ ಬಡಿಯಾತಾರ, ಟೆರರಿಸ್ಟ್ ತರ. ಇದು ಆಗಬಾರ್ದು. ಯಾಕಂದ್ರೆ ಇದು ಭಾರತ ಐತಿ, ಪ್ರಜಾಪ್ರಭುತ್ವ ರಾಷ್ಟ್ರ ಐತಿ. ಇಲ್ಲಿ ಎಲ್ಲರೂ ನಾವು ಒಕ್ಕಟ್ಟಾಗಿ ಒಂದಾಗಿ ಇರುವಂತ ನಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದ ಒಂದು ಸಂವಿಧಾನದ ಹಕ್ಕೈತಿ. ದಯವಿಟ್ಟು ನೀವೆಲ್ಲ ಇದ್ರ ಮ್ಯಾಗ ತಾವು ಕೂಡ ಇದ್ರ ಮ್ಯಾಗ ಫೋಕಸ್ ಮಾಡಿ ಏನ್ ನಡೆಯತೈತಿ ಭಾರತ ದೇಶದಾಗ. ಯಾಕಂದ್ರೆ ಇಲ್ಲಿ ಬಡ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ನೋಡಿರಿ, ನೀಟ್ ಎಕ್ಸಾಮ್ ಏನಾಗಿತ್ತು ಅವೆಲ್ಲ ಗಮನ ಹರಿಸಿದಿರಿ. ದಯವಿಟ್ಟು ನೀವೆಲ್ಲರೂ ಒಂದಾಗ್ರಿ. ಇವತ್ತು ನಾವು ಒಂದಾಗಲಾದ್ರೆ ಮುಂದೆ ನಮ್ಗೆ ಉಳಿಗಾಲಿಲ್ಲ. ಅದಕ್ಕಾಗಿ ನೀವೆಲ್ಲರೂ ಒಕ್ಕಟ್ಟಾಗಿ ಹೋರಾಟ ಮಾಡಬೇಕು. ಮತ್ತು ಇದು ಮನವಿ ನಾವು ಇಲ್ಲಿಂದ ಈ ಉಪ ತಹಶೀಲ್ದಾರ್ ಮುಖಾಂತರದಿಂದ ರಾಷ್ಟ್ರಪತಿ ಅವ್ರಿಗೆ ಹೋಗ್ಬೇಕಂತ ಇವರಲ್ಲಿ ಕಳಕಳಿಕೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲರೂ ಒಕ್ಕಟ್ಟಾಗಬೇಕೆಂದು ತಮ್ಮಲ್ಲಿ ಕಳಕಳಿಕೆ ವಿನಂತಿ ಮಾಡ್ಕೊತಿದ್ದೀನಿ. ಜೈ ಹಿಂದ್. ಈ ದೇಶದಾಗಿಲ್ಲ ಈಗ ದಂಧೆ ಮಾಡಿದಾರೆ ಅವ್ರು. ನೀಟ್ ಆಗಲಿ, ಜೈ ಆಗಲಿ, ಪ್ರಶ್ನೆ ಪತ್ರಿಕೆ ಸೋರಿಕೆ ದಂಧೆ ಮಾಡ್ಕೊಂಡಾರ. ಕೋಟಿಗಟ್ಟಲೆ ಹಣ ಮಾಡಿ ದಂಧೆ ಮಾಡಿದರು. ಅದರಿಂದ ಸೋರಿಕೆ ಮಾಡಿ ಅವರು ಮೈ ತುಂಬ್ತಾ ಇದ್ದರು. ಮತ್ತೆ ಬಡ ವಿದ್ಯಾರ್ಥಿಗಳು ಇದರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಸಾವು ಇಡುತ್ತಾರೆ. ಯಾಕಂದ್ರೆ ಅಕೌಂಟಬಿಲಿಟಿ ಇಲ್ಲ. ಯಾವ್ದು ತಪ್ಪಾಯ್ತು, ಒಂದು ಬ್ರಿಡ್ಜ್ ಬಿದ್ದರೆ ಅದಕ್ಕೆ ಅಕೌಂಟಬಿಲಿಟಿ ಇಲ್ಲ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ್ರೆ ಅಕೌಂಟಬಿಲಿಟಿ ಇಲ್ಲ. ಮೊದಲು ಅಕೌಂಟಬಿಲಿಟಿ ಸೆಟ್ ಆಗಬೇಕಂದ್ರೆ ಧರ್ಮೇಂದ್ರ ಪ್ರಧಾನ ಮೊದಲು ರಾಜೀನಾಮೆ ಕೊಡಬೇಕು, ಆಮೇಲೆ ಮುಂದೆ ಮಾತಾಡಬೇಕು. 22 ದಿನಗಳಿಂದ ಈ ಸೋನಮ್ ವಾಂಗ್ಚುಕ್ ಅಂತಕ್ಕಂತಹ ಒಬ್ಬ ಸೈಂಟಿಸ್ಟ್, ವಿಜ್ಞಾನಿ, ಶಿಕ್ಷಣ ಸುಧಾರಣೆಯನ್ನು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ವಿದ್ಯಾರ್ಥಿಗಳ ಪರವಾಗಿ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಕಳೆದ 20 ದಿನಗಳಿಂದ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ರು. ಯಾಕೆ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ರಪ್ಪ ಅಂತಂದ್ರೆ ಈ ದೇಶದಲ್ಲಿ ನಡೀತಿರ್ತಕ್ಕಂಥ ನೀಟ್ ಎಕ್ಸಾಮ್ನ ಕ್ವಶನ್ ಪೇಪರ್ ಯಾವ ದಿನ ಲೀಕ್ ಆಯಿತು ಅದ್ರ ವಿರುದ್ಧ ಏನಪ್ಪಾ ಅಂತಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ಆ ಘಟನೆಗೆ ನೊಂದೇನಪ್ಪ ಅಂತಂದ್ರೆ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರು. ವರ್ಷಾನುಗಟ್ಟಲೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಷ್ಟೋ ಬಡ ಫ್ಯಾಮಿಲಿಗಳೆಲ್ಲ ಏನಪ್ಪಾ ಅಂತಂದ್ರೆ ಈ ನೀಟ್ ಕೋಚಿಂಗ್ ಸಲುವಾಗಿ ನಮ್ಮ ಹುಡುಗರು ಏನಾದರೂ ಜೀವನದೊಳಗೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಒಂದು ಉತ್ತಮವಾಗಿರ್ತಕ್ಕಂಥ ಭವಿಷ್ಯವನ್ನು ಕಟ್ಕೋಬೇಕನ್ನೋ ನಿಟ್ಟಿನೊಳಗೆ ಏನಪ್ಪಾ ಅಂತಂದ್ರೆ ಆ ಹುಡುಗರು ವಿದ್ಯಾಭ್ಯಾಸದ ಮೇಲೆ ಆ ಕಡೆ ಸಾಲದು ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ಈ ದೇಶದೊಂದು ಏನಪ್ಪಾ ಅಂತಂದ್ರೆ ಒಂದು ಶಿಕ್ಷಣ ವ್ಯವಸ್ಥೆಯನ್ನ ಯಾವ ರೀತಿ ಹಾಳುಗೆಡಿದ್ರಪ್ಪ ಅಂತಂದ್ರೆ ಅಂತ ಒಂದು ರಾಷ್ಟ್ರ ಮಟ್ಟದ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡುವುದರ ಮುಖಾಂತರ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಮೋಸವನ್ನು ಮಾಡ್ತಿರ್ತಕ್ಕಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ಅಷ್ಟೆಲ್ಲ ಮಾಡಿದ್ರು ಕೂಡ ಅದರ ಜವಾಬ್ದಾರಿಯನ್ನ, ಅದರ ಹೊಣೆಯನ್ನ ಯಾವ ಒಬ್ಬ ಮಂತ್ರಿಯೂ ಕೂಡ ಹೊರ್ತಾ ಇಲ್ಲ. ಈ NTA ಅಂತಕ್ಕಂಥ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಕೂಡ ಅದ್ರ ಬಗ್ಗೆ ಜವಾಬ್ದಾರಿಯನ್ನು ತಗೊಂಡು ತನ್ನ ಏನಪ್ಪಾ ಅಂದ್ರೆ ತಪ್ಪಾಗಿದೆ ಅದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಉತ್ತರವನ್ನ ಕೊಡ್ತಾ ಇಲ್ಲ. ಇದರ ವಿರುದ್ಧ ಏನಪ್ಪಾ ಅಂತಂದ್ರೆ ಜಂತರ್ ಮಂತರ್ನಲ್ಲಿ ಕಳೆದ 21 ದಿನಗಳಿಂದ ಏನಪ್ಪಾ ಅಂತಂದ್ರೆ ಉಪವಾಸ ಸತ್ಯಾಗ್ರಹ ನಡೆಯಿತು. ನಿನ್ನೆ ಆ ಉಪವಾಸ ಸತ್ಯಾಗ್ರಹ ನಡೆಯಿತು. ಈ ದೇಶದೊಳಗೆ ಏನಪ್ಪಾ ಅಂತಂದ್ರೆ ಈ ಭಾರತ ದೇಶ ಪ್ರಜಾಪ್ರಭುತ್ವವಾಗಿರ್ತಕ್ಕಂಥ ರಾಷ್ಟ್ರದೊಳಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಹೋರಾಟವನ್ನು ತನ್ನ ಮನಸ್ಸಿನೊಳಗಿರ್ತಕ್ಕಂಥ ಭಾವನೆಯನ್ನ, ಈ ದೇಶದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ವಿರುದ್ಧ ಧ್ವನಿಯನ್ನ ಎತ್ತಕ್ಕಂಥ ಹಕ್ಕಿದೆ. ಆ ಧ್ವನಿ ಎತ್ತಿರ್ತಕ್ಕಂಥ
ಏನಪ್ಪಾ ಅಂತ ಅಷ್ಟು ವಿದ್ಯಾರ್ಥಿಗಳನ್ನ ನಿನ್ನೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಪ್ರತಿಯೊಬ್ಬರನ್ನ ಈ ಒಂದು ಟೆರರಿಸ್ಟ್ಗಳಾಗಿರ್ಬೋದು ಅರ್ಬನ್ ನಕ್ಸಲೈಟ್ ಅಂತ ಹೇಳಿ ದೇಶದ್ರೋಹಿಗಳಂತ ಹೇಳಿ ಈ ರೀತಿ ಹೆಸರುಗಳನ್ನ ಕೊಡೋದ್ರ ಮುಖಾಂತರ ಅವ್ರನ್ನ ಪ್ರತಿಯೊಬ್ಬರನ್ನ ಜೀವ ಹೋಗೋ ಹಾಗೆ ಮೈ ಮೇಲೆಲ್ಲ ಪೆಟ್ಟು ಬೀಳುವಂಗ ತಲೆಯೆಲ್ಲ ಹೊಡೆದು ರಕ್ತ ಬರುವಂಗ ಅವ್ರನ್ನೆಲ್ಲ ಹೊಡಿತಕ್ಕಂಥ ವ್ಯವಸ್ಥೆ ಈ ದೇಶದೊಳಗೆ ನಿರ್ಮಾಣ ಆಗಿದೆ. ನಾವು ಇವತ್ತು ದೇಶವನ್ನ ವಿಶ್ವಗುರುವನ್ನ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಯಾವ ಅದರದ ಮೇಲೆ ವಿಶ್ವಗುರುವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ? ಏನಪ್ಪ ಅಂತಂದ್ರೆ ಈ ಒಂದು ದೇಶ ಡೆವಲಪ್ಮೆಂಟ್ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಶಿಕ್ಷಣ ಬೇಕು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇವೆಲ್ಲ ಏನಪ್ಪ ಅಂತಂದ್ರೆ ಮೂಲ ಬೇಸು ಒಂದು ದೇಶ ಸುಧಾರಣೆ ಆಗಬೇಕಾಗಿತ್ತಂದ್ರೆ ಯಾವ ದೇಶದ ಶಿಕ್ಷಣ ಹಾಳಾಗ್ತೈತಿ, ಯಾವ ದೇಶದ ಶಿಕ್ಷಣ ವ್ಯವಸ್ಥೆ ನಾಶ ಆಗ್ತೈತಿ, ಆ ದೇಶ ಯಾವತ್ತೂ ಕೂಡ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಣ ಮೇನ್ ಸರಿಯಾಗಿಲ್ಲಾಗಿತ್ತಪ್ಪ ಅಂತಂದ್ರೆ ವಿದ್ಯಾರ್ಥಿಗಳ ಯಾವ ಒಬ್ಬ ವಿದ್ಯಾರ್ಥಿಗಳ ಭವಿಷ್ಯನೂ ಕೂಡ ಉಜ್ವಲವಾಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನಪ್ಪ ಅಂತಂದ್ರೆ ಧರ್ಮೇಂದ್ರ ಪ್ರಧಾನ್ ಅಂತಕ್ಕಂಥ ಏನು ಶಿಕ್ಷಣ ಮಂತ್ರಿ ದೇಶದವರು ಅವರು ಏನಪ್ಪಾ ಅಂತಂದ್ರೆ ಈ ಜವಾಬ್ದಾರಿಯನ್ನು ಹೊತ್ತ ರಾಜೀನಾಮೆಯನ್ನು ಕೊಡಬೇಕಂತಕ್ಕಂಥ ನಿಟ್ಟಿನೊಳಗೆ ಇವತ್ತು ನಾವೆಲ್ಲರೂ ಕೂಡ ಈ ವಿದ್ಯಾರ್ಥಿ ಸಮೂಹ ಆಗಿರ್ಬೋದು, ಎಷ್ಟೋ ಪಾಲಕರು ಕೂಡ ಬಂದಿದ್ದಾರೆ, ಎಷ್ಟೋ ಶಿಕ್ಷಣ ಮಿತ್ರರು ಬಂದಿದ್ದಾರೆ. ಈ ದೇಶದ ಅಭಿವೃದ್ಧಿಗಾಗಿ ತಾವೆಲ್ಲರೂ ಕೂಡ ಮುಂದೆ ಬಂದು ಹೋರಾಟವನ್ನು ಮಾಡಿದರೆ ಅದಕ್ಕೇನಪ್ಪ ಅಂತಂದ್ರೆ ನಾನು ಒಂದೆರಡು ಮಾತುಗಳನ್ನ ಹೇಳಿ ಕಷ್ಟ ಎಲ್ಲ ಅರ್ಥ ಮಾಡ್ಕೊಂಡು ಇವ್ರು ನಾವು ಒಗ್ಗಟ್ಟಾಗಿ ನಿಂತಾರಂದ್ರೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಎಲ್ಲನೂ ಮಾಡಬೇಕು. ನಮ್ಮಂಥ ಬಡ ವಿದ್ಯಾರ್ಥಿಗಳ ಕಷ್ಟವನ್ನು ಎಲ್ಲರೂ ಅರ್ಥ ಮಾಡ್ಕೊಂಡಾರ. ಅದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನಮ್ದು ಯಾರು ಕಷ್ಟ ಅರ್ಥ ಮಾಡ್ಕೊಳಂಗ ಅಂತ ಹೇಳಿದೀವಿ, ಆದರೂ ನಮಗೋಸ್ಕರ ಇಷ್ಟೆಲ್ಲ ಜನರುಗಳು ಅದಾರ ತಮ್ಮ ಕಿಶಿನ ಧೈರ್ಯ ಐತಿ. ಇನ್ನು ಭಾಳ ಅನ್ಸುತ್ತಿದ್ದೇವೆ ಮುಂದೆ ಏನು ಆಕೈತಪ್ಪ ಏನಿಲ್ಲ ಅಂತ. ಏನು ಯಾವುದೂ ಅನ್ಸೋ ಅವಶ್ಯಕತೆ ಇಲ್ಲ, याकंद्रे ಇವರೆಲ್ಲರೂ नमಗೋಸ್ಕರ आदर उपोषण करावं लागत आहे. त्या देशाची लोकशाही जिवंत आहे असं मला तर काय वाटत नाही. कारण 21-22 दिवस झालं सोनम सरांनी जे अन्न सोडून उपोषणाला दिल्लीमध्ये बसले होते जंतर मंतर, तिथे एवढ्या मोठ्या संख्येनं विद्यार्थी 1,00,000-2 लाख विद्यार्थी जमले होते. त्यांना असणे घाबरं घालण्यासाठी वाटपकांचा उपयोग करता आला असता सरकारला, परंतु त्यांनी दादागिरीची भाषा दाखवून, कारण ह्या सरकारच्या विरोधात गेल्याच्या नंतर त्यांचा जीव सुद्धा जाऊ शकतो असं सरकारनं त्या विद्यार्थ्यांच्यावर प्रेशरवरून एक संदेश दिलेला आहे. आणि एवढ्या मोठ्या संख्येनं जमायचं कारण म्हणजे डॉक्टर बाबासाहेब आंबेडकरांनी सांगितलं आहे, जिथं आपण उभा आहे तिथं उभा राहण्यासाठी सुद्धा आपल्याला संघर्ष करावा लागणार आहे. परंतु पुढं काय होणार आहे यासाठी आपल्याला आता सक्षम होऊन त्या सरकारच्या विरोधात राहायला पाहिजे. आणि एवढं या देशाचं दुर्दैव असं आहे की देशाचं भविष्य आज रस्त्यावर आहे आणि ज्यांची गरज नाही ते संसदेमध्ये बसलेले आहेत. त्यांना जे केंद्रीय शिक्षण मंत्री आहेत त्यांना राजीनामा द्यावं म्हणून आम्ही आमच्या ऑफिसरांच्याकडे राष्ट्रपतींना मनवी देत आहे. आणि ते मनवी त्यांनी लवकरात लवकर ॲक्सेप्ट करून ते त्याच्यावर कारवाई करून जे काय विद्यार्थ्यांच्या मागण्या आहेत ते पूर्ण करावेच एवढं. ವಂಚಿತ ಆಗಬೇಕಂತ ಮನೋಜಿ ಸರ್ಕಾರದ ನಡವಳಿಕೆ ಕಾಣ್ತಾ ಇದೆ. ಯಾಕಂದರೆ ಕಳೆದ 22 ವರ್ಷದಿಂದ ಜಂತರ್ ಮಂತರ್ ಸೋನಮ್ ವಾಂಗ್ಚುಕ್ ಅಂತ ಒಬ್ಬ ಸೈಂಟಿಸ್ಟ್ ಉಪವಾಸ ಪತ್ರನೂ ಸೌಜನ್ಯಕ್ಕಾಗಿ ಸರ್ಕಾರ ವತಿಯಿಂದ ಯಾರೂ ಹೊರಲಿಲ್ಲ. ಅವನೊಬ್ಬನ ಟೆರರಿಸ್ಟ್ ಥರ ಟ್ರೀಟ್ ಮಾಡ್ತಾ ಇದ್ದರು. ಸೋನಮ್ ವಾಂಗ್ಚುಕ್ ಹೋರಾಟ ಯಾತ್ರಿಸುವ ಮೂಲಕ ದೇಶದಾಗಿರುವ ಗರೀಬರ ಹುಡುಗರಿಗೆ ನ್ಯಾಯ ಸಿಗಲಂತ ಈ ಪೇಪರ್ ಲೀಕ್ ಈ ಕೋಚಿಂಗ್ ಸೆಂಟರ್ಗಳ ಮಾಫ್ಯಾಕ ಅಂಜಿ ಸರ್ಕಾರದಿಂದ ಯಾರೂ ಒಬ್ಬರು ಹುಕ್ಕ ಹಿಡಿಯಿಲ್ಲ. ಅಲ್ಲಿ ಇಂಥದ್ರಾಗ ದೇಶದ ಹುಡುಗರ ಏನು ಹೋರಾಟ ಮಾಡ್ತಾರೋ ಅದರ ಅಳಿಲು ಶಿವೆ ಅಂತ ಇವತ್ತು ಸದನದಲ್ಲಿ ನಾವು ಹೋರಾಟ ಹಮ್ಮಿಕೊಂಡಿದ್ದೇವೆ. ಈಗ ಸದ್ಯ ಪರಿಸ್ಥಿತಿ ಕೇಂದ್ರ ಸರ್ಕಾರದ ಏನಿದೆ ಅಂದರೆ ಶಿಕ್ಷಣದಿಂದ ವಂಚಿತ ನಾವು ಮೊದಲು ಇದ್ದೆವು. ಹಿಂದುಳಿದ ಜನಾಂಗ ಶ್ರೀಮಂತರ ಮಕ್ಕಳಿಗೆ ಅಷ್ಟೇ ಶಿಕ್ಷಣ ಸಿಗ್ತಿತ್ತು, ಅದನ್ನು ಮತ್ತೆ ದೇಶದಾಗ ಬರೋ ಪರಿಸ್ಥಿತಿ ಕಾಣ್ತಾ ಇದೆ. ಯಾಕಂದ್ರೆ ಎಕ್ಸಾಮ್ ಒಂದು ಪೇಪರ್ ಕ್ವಶನ್ ಪೇಪರ್ 20-20 ಲಕ್ಷ ರೂಪಾಯಿ ಅದನ್ನು ಕೋಚಿಂಗ್ ಸೆಂಟರ್ ಮುಖಾಂತರ ಮಾರ್ಕದರು. ಆ ಮಾರಿದಂಥ ಕ್ವಶನ್ ಪೇಪರ್ಗಳು ಶ್ರೀಮಂತರ ಮಕ್ಕಳ ಡಾಕ್ಟರ್ ಸಾಮಾನ್ಯ ಬಡ ಕುಟುಂಬದವರು ವಿದ್ಯಾಭ್ಯಾಸ 12 ತಾಸು ಮಾಡಿದವ್ರನ್ನೂ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡು ಉದಾಹರಣೆ ಇದೆ. ಒಬ್ಬರ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರ ಬಗ್ಗೆ ಒಬ್ಬರು ಯಾರು ಕೇಂದ್ರದ ಮಂತ್ರಿ ಆಗಲಿ ಒಬ್ಬ ಸರ್ಕಾರದಿಂದ ಆಗಲಿ ಮಾತಾಡಲಿಕ್ಕೆ ಹೋಗಿಲ್ಲ. ನಾನು ಒಂದು ಸರ್ಕಾರಕ್ಕೆ ಈ ಪ್ರಶ್ನೆ ಮಾಡಿ ಇಷ್ಟೇನು, ಈ 22 ಮಕ್ಕಳಲ್ಲಿ ಧರ್ಮೇಂದ್ರ ಪ್ರಧಾನ ಮಗಳ ತಿರ್ಕೋತಿರಂದ್ರೆ ಅವ್ರು ಇವಾಗ ಹಿಂಗೆ ಸುಮ್ಮನೆ ಕೊಡ್ತಿದ್ರು ಅಥವಾ ಅದು ಪೇಪರ್ ಲೀಕ್ ಆಗಿತ್ತು ಅದ್ರ ಬಗ್ಗೆ ಕ್ರಮ ತಗೊಂಡು. ಯಾಕಂದ್ರೆ ಇದು ಒಂದೇ ಸಲ ಏನು ಅದ್ರ ಬಗ್ಗೆ ಮಹತ್ವ ಕಳೆದ 11 ವರ್ಷದಲ್ಲಿ 9ಕ್ಕಿಂತ ಹೆಚ್ಚು ಪೇಪರ್ ಲೀಕ್ ಆಗಿದ್ದಾವೆ. ಮತ್ತು ಅದರ ಬಗ್ಗೆ ಸರ್ಕಾರ ಯಾವುದೂ ಒಂದು ಮಾತಾಡಲಿಕ್ಕೆ ತಯಾರಿಲ್ಲ. ಅಭ್ಯಾಸ ಮಾಡೋದು ಕೇಂದ್ರ ಸರ್ಕಾರ ಪ್ರಶ್ನೆ ಮಾಡ್ತಿದ್ದೋ ನಾವು ಈ ಪರೀಕ್ಷೆ ಮತ್ತು ನೀವು ಪೇಪರ್ ಲೀಕಿಂದ ಮತ್ತೆ ಮರು ಪರೀಕ್ಷೆ ತಗೋತಾ ಇದ್ದೀರಿ ಅಂತಂದ ಎಷ್ಟೋ ಹುಡುಗರು ಆತ್ಮಹತ್ಯೆ ಮಾಡ್ಕೊಂಡು ಅದ್ರ ಬಗ್ಗೆ ಒಬ್ಬರು ಯಾರು ಮಾತಾಡ್ತಾ ಇಲ್ಲ. ಇವ್ರದ್ದು ಉದ್ದೇಶ ಇಷ್ಟೇ ಐತಿ,
ಶ್ರೀಮಂತರ ಮಕ್ಕಳ ಮಟ್ಟ ಬೆಳಿಬೇಕು, ಮತ್ತು ಶಿಕ್ಷಣದಿಂದ ಗರೀಬರು ವಂಚಿತ ಆಗಬೇಕು. ಮತ್ತು ಈ ಮುಖಾಂತರ ನಿಮಗೆ ಹೇಳಿಕ್ಕೆ ಇಚ್ಛಿಸ್ತೇನೆ, ಇವರು ಎಷ್ಟು ದುಡ್ಡು ತಿಂದಿರಬೇಕು ಕೋಚಿಂಗ್ ಸೆಂಟರ್ಗಳು ಮಾಫಿಯಾದಿಂದ. ಈ ಕೋಚಿಂಗ್ ಸೆಂಟರ್ ಮಾಫಿಯಾ ಸರ್ಕಾರಿ ಕೇಂದ್ರದಾಗ ಐತಿ. ನಿನ್ನೆ ಎಲ್ಲರೂ ನೋಡಿರಬೇಕು, ಜಂತರ್ ಮಂತರದಲ್ಲಿ ಆ ಹುಡುಗರನ್ನ ಚೈನಾ ಪಾಕಿಸ್ತಾನ ಬಾರ್ಡರ್ದಾಗ ಭೀ ಈ ಲೆಕ್ಕ ಬಿಡಿದ್ರು. ಅದಕ್ಕಿಂತ ಹೆಣ್ಮಕ್ಳ ಮೇಲೆ ಕೈ ಎತ್ತೋದ, ಅವರಿಗೆ ಎಲ್ಲ ಕಲ್ಲು ಇದ್ದದ. ಈ ನಿರ್ಣಯವನ್ನು ನಾವು ನಿಮ್ಮ ಮುಖಾಂತರ ಖಂಡಿಸ್ತೇವೆ. ಮುಂದಿನ ದಿನಮಾನದಲ್ಲಿ ಇದರ ಬಗ್ಗೆ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ದ ದೇಶದ ಪರಿಸ್ಥಿತಿ ಇನ್ನೂ ಹೆಚ್ಚು ಗಂಭೀರ ಆಗ್ತಿದೆ ಅಂತ ಈ ಮಾಡಕ್ಕೆ ಇವತ್ತು ಎಲ್ಲಿಂದ ಗೇಟಿಂದ ಉಪ ತಹಶೀಲ್ದಾರ್ ಅವ್ರ ಮುಖಾಂತರ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಿದೆವು. ನಮ್ಮದು ಒಂದು ಅಳಿಲು ಸೇವೆ ಇರಲಿ, ಯಾಕಂದ್ರೆ ದೇಶದಾಗ ಅನ್ಯಾಯ ನಡೆಯುತ್ತೆ. ಅದ್ರ ಬಗ್ಗೆ ದೇಶ ಎಲ್ಲ ಎಚ್ಚೆತ್ಕೊಳ್ಳೋದ್ರೆ ನಾವು ಮನ್ಕೊಂಡಾಗ ಇರಬಾರ್ದು. ನಮ್ಮ ಊರದಿಂದನೂ ಒಂದು ಸ್ವಲ್ಪ ಇದರ ಬಗ್ಗೆ ವಿರೋಧ ವ್ಯಕ್ತಿ ಇರಲಿ, ನ್ಯಾಯಯುತವಾಗಿ ಹೋರಾಟ ಮಾಡಕದರು. ಅದಕ್ಕೆ ನಮಗೆ ಸಪೋರ್ಟ್ ಇರಲಿ ಅಂತ ಇವತ್ತು ಮಕ್ಕಳನ್ನ ತೊಗೊಂಡು ನಾವು ಈ ಮನವಿ ಸಲ್ಲಿಸುವ ಕೆಲಸ ಮಾಡಿದ್ದೀವಿ. ಯಾವ ಸಂಘಟನೆದವ್ರು ಬೆಂಬಲ ಕೊಟ್ಟಿದ್ರು? ಈ ಸಂಘಟನೆ ಅಂತ ಏನಿಲ್ಲ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಐತಿ, ಆ ಅನ್ಯಾಯ ಸರಿಪಡಿಸೋ ಸಂಬಂಧ ಯಾರ್ಯಾರ ಮನಸ್ಸಾಗ ಬಂದೈತಿ ಅವರೆಲ್ಲರನ್ನೂ ಬಂದರು, ಸ್ವಯಂ ಪ್ರೇರಿತವಾಗಿ ಬಂದರು. ಮತ್ತೊಂದು ಇದಕ್ಕಿಂತ ಹೆಚ್ಚು ಜನರು ಬರ್ತಿದ್ರು. ಆದರೆ ನಿನ್ನೆ ಜಂತರ್ ಮಂತರದಲ್ಲಿ ಒಂದು 3 ಬೇಡಿಕೆ ಇಟ್ಟಿದ್ದಾರೆ. ಅದರ ಬಗ್ಗೆ 23 ತಾರೀಕು ತನಕ ಗಡುವು ಕೊಟ್ಟಿದ್ದಾರೆ. ಗಡುವು ಏನಾಗ್ತಿತ್ತು ನೋಡಿ, ಮುಂದಿನ ದಿನಮಾನದಾಗ ಇದಕ್ಕಿಂತ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡೋದ ರೂಪರೇಷೆ ಕೈಗೊಳ್ತೇವೆ. ಇವತ್ತಿನ ಒಂದು ದಿನ ನಾವು ಇಲ್ಲಿ ನಮ್ಮ ಸದಲಗ ಪಟ್ಟಣದಲ್ಲಿ ಹಾಗೂ ಅಕ್ಕಪಕ್ಕದ ಊರಿನ ಹಳ್ಳಿಗಳ ವಿದ್ಯಾರ್ಥಿಗಳು ಯುವಕರು ಸೇರಿ ಇವತ್ತು ನಾವು ಉಪ ತಹಶೀಲ್ದಾರ್ ಮುಖಾಂತರ ರಾಷ್ಟ್ರಪತಿಯವರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಮನವಿ ಸಲ್ಲಿಸಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಭಾರತ ಸರ್ಕಾರದಲ್ಲಿ ನೀಟ್ ಪರೀಕ್ಷೆ ಆಗಿರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, ಇವೇನಪ್ಪ ಅಂತಂದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಸಾಕಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳೇನಪ್ಪ ಅಂತಂದರೆ ಈ ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ. ಜೊತೆಗೆ ಅವ್ರಿಗೇನಪ್ಪ ಅಂತಂದರೆ ಅವರಿಗೆ ಒಂದು ಅನ್ಯಾಯ ಆಗಿದೆ. ಆ ಅನ್ಯಾಯವನ್ನು ತಡೆಗಟ್ಟುವ ಸಲುವಾಗಿ ಈ ಒಂದು ಬೃಹತ್ ಪ್ರಮಾಣದಲ್ಲಿ ಹೋರಾಟ ಮಾಡೋದ್ರ ಮುಖಾಂತರ ನಾವು ರಾಷ್ಟ್ರಪತಿಯವರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಮತ್ತೇನಪ್ಪ ಅಂದ್ರೆ 30 ಮಂದಿ ಏನು ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಕ್ಕಂಥ ಇದೇ ಒಂದು ನಾನು ದುಃಖ ಸಂತಾಪವನ್ನು ವ್ಯಕ್ತ ಮಾಡ್ತೀನಿ. ದಯವಿಟ್ಟು ವಿದ್ಯಾರ್ಥಿಗಳನ್ನು ಕಳಕಳಿ ಮನವಿ ಏನು ಮಾಡ್ತೀನಿ, ದಯವಿಟ್ಟು ತಾವೆಲ್ಲರೂ ಯಾವುದೇ ರೀತಿಯಾಗಿರ್ತಕ್ಕಂಥ ಧೃತಿಗಡಬೇಡ್ರಿ. ನಿಮ್ಮ ಜೊತೆ ನಾವು ಇದ್ದೀವಿ. ನಾವು ರಾಷ್ಟ್ರ ಮಟ್ಟದಲ್ಲಿಯೂ ಸಹ ಇದೇನಪ್ಪ ಅಂದ್ರೆ ಬರ್ತಕ್ಕಂಥ ಜಂತರ್ ಮಂತರದಲ್ಲೂ ಸಹ ನಾವು ಸಹ ನಮ್ಮ ಸದಲ್ಗ ಮತ್ತು ಅಕ್ಕಪಕ್ಕದಲ್ಲಿ ಯುವಕರು ಸೇರಿ ಬರ್ತಕ್ಕಂಥ ಜಂತರ್ ಮಂತರಕ್ಕೂ ನಾವು ಹೋಗ್ತಕ್ಕಂಥ ಪ್ರಾಮಾಣಿಕ ವ್ಯವಸ್ಥೆ ನಿಮ್ಮ ಪರವಾಗಿ ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ನಾನು ಇದೇ ವೇದಿಕೆ ಮುಖಾಂತರ ಕೊಡ್ತೀನಿ. ಮತ್ತು ನಮ್ಮ ಹೋರಾಟ ಪಕ್ಷಾತೀತ, ಜಾತ್ಯತೀತ, ಧರ್ಮಾತೀತದ, ನಾವು ಯಾರೂ ವಿರೋಧಿಲ್ಲ. ನಾವು ವಿದ್ಯಾರ್ಥಿಗಳ ಪರ ಇದ್ದೀವಿ, ಯುವಕರ ಪರ ಇದ್ದೀವಿ. ಎಲ್ಲಿವರೆಗೆ ನಮ್ಮ ಕೊನೆ ಉಸಿರಿದ ಅಲ್ಲಿವರೆಗೆ ನಾವು ಏನಪ್ಪ ಅಂತಂದ್ರೆ ವಿದ್ಯಾರ್ಥಿ ಪರವಾಗಿ ಹೋರಾಟ ಮಾಡ್ತೀವಿ, ಯುವಕರ ಪರವಾಗಿ ಹೋರಾಟ ಮಾಡ್ತೀವಿ. ಎಲ್ಲರಿಗೂ ನಾನು ಇದರಿಂದ ಏನಪ್ಪ ಅಂತ ಧೃತಿಗಡಬೇಡ ಅಂತಕ್ಕಂಥ ಮಾತನ್ನು ನಾನು ವಿನಂತಿ ಮಾಡ್ತೇನೆ. ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಏನಪ್ಪ ಅಂತಂದರೆ ಧನ್ಯವಾದ ಸಲ್ತೀನಿ. ಮತ್ತು ಎಲ್ಲ ಯುವ ಸಂಘಟಕರು, ಭೀಮ್ ಆರ್ಮಿ ಆಗಿರ್ಬೋದು, ಅಬ್ದುಲ್ ಕಲಾಂ ಸಂಘ ಆಗಿರ್ಬೋದು, ರಾಣಿ ಚೆನ್ನಮ್ಮ ಸಂಘ ಆಗಿರ್ಬೋದು, ವಿದ್ಯಾರ್ಥಿ ಪರ ಒಕ್ಕೂಟ ಆಗಿರ್ಬೋದು, ರೈತ ಪರ ಸಂಘಟನೆಗಳಾಗಿರ್ಬೋದು, ಇತರ ಸಂಘಟನೆಗಳು ಎಲ್ಲರಿಗೂ ಸಹ ನನಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ವಿಶೇಷವಾಗಿ ಪತ್ರಕರ್ತರಿಗೂ ಸಹ ನಾನು ಇದೇ ವೇದಿಕೆ ಮುಖಾಂತರ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.